ಇನ್ನೊಂದು ಮುಕ್ಕಾಲು ಗಂಟೆ ಮಾತ್ರ ಬಾಕಿ ಉಳಿದಿರುವಂಥದ್ದು ಪಟ್ಟಾಭಿಷೇಕಕ್ಕೆ. ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಜೊತೆ ಮಾತಾಡ್ತೀವಿ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಗೋ ಮಧುಸೂದನ್, MB ಬರಂಕಲ್, ಡಾಕ್ಟರ್ ತೇಜಸ್ವಿನಿ ಗೌಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತೀನಿ. 3ನೇ ಬಾರಿ ಪ್ರಧಾನಿಯಾಗಿ ಪಟ್ಟಾಭಿಷೇಕ, ಇದಕ್ಕೋಸ್ಕರ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಸಂತರು ಕೂಡ ಬರ್ತಾ ಇದ್ದಾರೆ. ಮೋದಿ ಬಹಳ ಪ್ರೀತಿಸುವಂಥ, ಗೌರವಿಸುವಂಥ ಸಂತ ಸಮುದಾಯ ಕೂಡ ಈಗ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಪೇಯಾವರ ಶ್ರೀಗಳು ಕೂಡ ಕರ್ನಾಟಕದಿಂದ ಅಲ್ಲಿಗೆ ಹೋಗಿದ್ದಾರೆ. ಬೇರೆ ಬೇರೆ ಮಠಾಧಿಪತಿಗಳು, ನಾಯಕರುಗಳು ಕೂಡ ಈಗಾಗಲೇ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಬರೀ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ಗೋ ಮಧುಸೂದನ್, ಬಿಜೆಪಿಯ ಮಾಜಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಹಿರಿಯ ನಾಯಕರು ಗೋ ಮಧುಸೂದನ್. ಜೊತೆಗೆ ಬರಂಕಲ್ ಇದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು. ಡಾಕ್ಟರ್ ತೇಜಸ್ವಿನಿ ಗೌಡ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ ವಕ್ತಾರರು. ಶುರು ಮಾಡ್ತಾ ಇದ್ದೀನಿ ಮಧುಸೂದನ್ ಅವ್ರ ಮುಖಾಂತರ. ಗೋ ಮಧುಸೂದನ್, ಗಮನಿಸ್ತಾ ಇದ್ದೀರಿ 3ನೇ ಬಾರಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ, ಅದರ ವಿವರಗಳನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನು ಹೇಳ್ತೀರಿ ಸರ್? ನರೇಂದ್ರ ಮೋದಿಯವರ ಬಹಳ ದೊಡ್ಡದಾದಂಥ ಸಾಧನೆ ಇದು. ಕಳೆದ 3-4 ದಿವಸದಿಂದ ಒಂದು ಚರ್ಚೆ ನಡೀತಾ ಇದೆ. ನೆಹರು ಅವರು 3 ಬಾರಿ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದರು, ಅದಾದ ನಂತರದಲ್ಲಿ ನರೇಂದ್ರ ಮೋದಿಯವರು ಆಗ್ತಾ ಇದ್ದಾರೆ ಅಂತೇಳಿ. ನೆಹರು ಅವರಿಗೆ ಇದ್ದಂಥ ಮಹಾತ್ಮ ಗಾಂಧಿಯವರ ಲೀಗಸಿ, ಆ ಸ್ವಾತಂತ್ರ್ಯ ಹೋರಾಟದ ಲೀಗಸಿ, ಮತ್ತು ಅವರೇ ಹಿ ವಾಸ್ ಎ ಟವರಿಂಗ್ ಪರ್ಸನಾಲಿಟಿ. ಆ ಸಮಯದಲ್ಲಿ ವಿರೋಧ ಪಕ್ಷ ಅನ್ನುವಂಥದ್ದು ಇರಲಿಲ್ಲ. ಅಂಥ ಸ್ಥಿತಿಯಲ್ಲಿ ನೆಹರು ಅವರು ಗೆದ್ದಿದ್ರು. ಆದರೆ ಈಗ ಗೆಲ್ಲುವಂಥದ್ದು ಇದೆಯಲ್ಲ, ಇದು ತುಂಬ ಕಷ್ಟದ ಕೆಲಸ ಈಗ ಗೆದ್ದಿರುವಂಥದ್ದು. ಮತ್ತು ಇದರಲ್ಲಿ ಆವಾಗ ಇಷ್ಟೆಲ್ಲ ರಾಜಕಾರಣದ ಹೂರಣಗಳು, ಹಗರಣಗಳು, ಆಟಗಳು ಅನೇಕ ಇವತ್ತೇನು ನಡೀತಾ ಇದೆ, ಈ ಥರದ್ದೆಲ್ಲ ನಡೆದಿರಲಿಲ್ಲ ಆ ಸಮಯದಲ್ಲಿ. ಈ ದೇಶದ ಪ್ರಜಾಪ್ರಭುತ್ವ ಒಂದು ರೀತಿಯಾದಂಥ ಸಾತ್ವಿಕವಾದಂಥ ಪ್ರಜಾಪ್ರಭುತ್ವ ಆಗಿತ್ತು. ಒಟ್ಟಾರೆ ಒಂದು ರೀತಿಯಾದಂಥ ಯಾವುದೇ ಒಬ್ಬರನ್ನ ಇನ್ನೊಬ್ಬರು ದ್ವೇಷ ಮಾಡುವಂಥ, ಒಬ್ಬರು ಇನ್ನೊಬ್ಬರು ಕಾಲೆಳೆಯುವಂಥ ಈ ಥರದ ರಾಜಕಾರಣ ಇರಲಿಲ್ಲ ಅವತ್ತು ನಾವು ಕಂಡ ಹಾಗೆ. ಆದರೆ ಇವತ್ತಿನ ರಾಜಕಾರಣದಲ್ಲಿ ಇವತ್ತು 3ನೇ ಬಾರಿಗೆ ಮೋದಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಸಹ ಬಹಳ ದೊಡ್ಡದಾದಂಥ ಒಂದು ಸಾಧನೆ ಇದು. ಇದನ್ನ ಅಷ್ಟು ಸುಲಭವಾಗಿ ನಾವು ಯೋಚನೆ ಮಾಡುವ ಹಂಗಿಲ್ಲ. ಕರೆಕ್ಟ್. ಮಧುಸೂದನ್, ನೀವು ಹಾಗೆ ಸಂಪರ್ಕದಲ್ಲಿ ನಿಮ್ಮ ಹತ್ರ ಇನ್ನಷ್ಟು ಮಾತಾಡಬೇಕು. ಸುಲಭವಾಗಿ ಪರಿಗಣಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಯಾಕಂದ್ರೆ ಹಲವಾರು ಕನಸುಗಳು, ಕನವರಿಕೆಗಳಿದೆಯಲ್ಲ, ಈ ಮಿತ್ರ ಪಕ್ಷಗಳನ್ನ ಕಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯನ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಮೆಲ್ಲಕ್ಕೆ ಭಿನ್ನ ದಿನಗಳು ಶುರುವಾಗಿವೆ. ಈಗ ಈ ಮುಸ್ಲಿಂ ಕೋಟಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಂದ್ರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಬೇರೆ ಬೇರೆ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಈಗಾಗಲೇ ಮೆಲ್ಲಕ್ಕೆ ಅಸಮಾಧಾನಗಳು ಅದು ಇದ್ದೇ ಇರುತ್ತೆ. ಮಿತ್ರ ಪಕ್ಷ ಅಂತಂದ್ರೆ ಇದ್ದದ್ದೇ. ಆಮೇಲೆ ಇಲ್ಲಿ ನೀವು ಹೇಳಿದ್ರಿ ನೆಹರು ಸ್ಥಿತಿಗೂ ಇವರ ಸ್ಥಿತಿಗೂ ವ್ಯತ್ಯಾಸ ಇದೆ ಅಂತ. ಅದೇ ರೀತಿ ಸಮ್ಮಿಶ್ರ ಸರ್ಕಾರವನ್ನು ಮಾಡಿದಂಥ PV ನರಸಿಂಹರಾವ್ ಅವರ ಮನಸ್ಥಿತಿಗೂ, ಸಮ್ಮಿಶ್ರ ಸರ್ಕಾರಗಳನ್ನು 2 ಬಾರಿ ನಿರ್ವಹಿಸಿದಂಥ ಮನಮೋಹನ್ ಸಿಂಗ್ ಅವರ ಮನಸ್ಥಿತಿಗೂ, ಸಮ್ಮಿಶ್ರ ಸರ್ಕಾರವನ್ನು ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಮನಸ್ಥಿತಿಗೂ, ಮತ್ತು ಮೋದಿ ಮತ್ತು ಅಮಿತ್ ಶಾ ಮನಸ್ಥಿತಿಗೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. ಅಷ್ಟು ಸುಲಭ ಅಲ್ಲ ಅವ್ರನ್ನೆಲ್ಲ ಅರಗಿಸ್ಕೊಂಡು ಹೋಗುವಂಥದ್ದು ಅನ್ನುವಂಥದ್ದು ಕೂಡ ಗೊತ್ತಿರುವಂಥ ಸಂಗತಿ. ನೀವು ಹಾಗೆ ಸಂಪರ್ಕದಲ್ಲಿ ಮಾತಾಡ್ತೀನಿ. ಡಾಕ್ಟರ್ ತೇಜಸ್ವಿನಿ ಮೇಡಮ್, ಏನಂತೀರಿ ಮೇಡಮ್? ಮೊದಲಿಗೆ ಅನೇಕ ಜಿಜ್ಞಾಸೆಗಳು RSS ಮತ್ತು BJP ನಡುವೆ ಇದೆ. ಆದರೂ ಕೂಡ BJPಯ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಗೆದ್ದಿರುವಂಥ BJP ಮಾನ್ಯ ನರೇಂದ್ರ ಮೋದಿಯವರನ್ನು ಲೀಡರ್ ಆಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಎರಡನೇದು, ಮಿತ್ರ ಪಕ್ಷಗಳಾದಂಥ NDA ಕೂಡ ಬೆಂಬಲಿಸಿ ಇವತ್ತವರು ಪ್ರಧಾನಿಯಾಗಿ ಪಟ್ಟವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದಂಥ ಭಾರತವನ್ನು ಸದೃಢವಾಗಿ ಮುನ್ನಡೆಸಬೇಕು, ಭಾರತಕ್ಕೊಂದು ಒಳ್ಳೆಯ ಸರ್ಕಾರ ಬೇಕು. ಆ ನಿಟ್ಟಿನಲ್ಲಿ ಸಂಖ್ಯೆ ಅವರ ಜೊತೆಗಿದೆ, ಬಹುಮತ ಅವರ ಜೊತೆಗಿದೆ. ಅವರು ಸರ್ಕಾರವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಇದ್ದೀನಿ. ಮೂರನೇದು, ಇವತ್ತು ಅನೇಕ ಸವಾಲುಗಳು ಅವರ ನಡುವೆ ಇದೆ ಎದುರುಗಡೆ. ಯಾರೇ ಬಂದರೂ ಸಮ್ಮಿಶ್ರ ಸರ್ಕಾರ ನಡೆಸ್ತಕ್ಕಂಥದ್ದು. 3 ದಶಕಗಳ ಒಂದು ಇತಿಹಾಸವನ್ನು ನೋಡಿದರೆ ಭಾರತದಲ್ಲಿ ಪ್ರಾದೇಶಿಕ ಸಮತೋಲನ, ಅಭಿವೃದ್ಧಿಯ ಸಮತೋಲನ, ಜಾತಿ, ಅನೇಕ ಸಂಸ್ಕೃತಿಗಳ ಸಮತೋಲನ ಮಾಡ್ತಕ್ಕಂಥದ್ದು ಸವಾಲಿನ ಕೆಲಸ. ಹಿರಿಯ ನಾಯಕರು ಅನೇಕರು ಮಾಡಿದ್ದಾರೆ. NDAನಲ್ಲಿ ಅಟಲ್ಜಿ ಮಾಡಿದ್ರು, ಹಾಗೆ UPAನಲ್ಲಿ ಶ್ರೀಮತಿ ಸೋನಿಯಾಜಿ ಅವರು ಮಾಡಿದ್ರು. ಹಾಗಾಗಿ ಮೋದಿಯವರು ಕೂಡ ಯಶಸ್ವಿಯಾಗಿ
ಭಾರತ ದೇಶವನ್ನ ಮುನ್ನಡೆಸಲಿ, ಒಳ್ಳೆಯ ಸರ್ಕಾರವನ್ನ ಮಾಡಲಿ, ಮತ್ತೆ ಎಲ್ಲರೂ ಮಂತ್ರಿಗಳಾಗ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ದೇಶಕ್ಕೆ ಸೇವೆ ಮಾಡಲಿ ಅಂತೇಳಿ ಮೊದಲಿಗೆ ಶುಭವನ್ನ ಹಾರೈಸ್ತೀವಿ. ನಮಗೆ ಮೇಡಮ್, ನೀವು ಕಾಂಗ್ರೆಸ್ ಅಲ್ಲೇ ಇದ್ದಂತವ್ರು ಕಾಂಗ್ರೆಸ್ ಲಹರಿಗೆ ಬಂದ್ರಿ ಅಂತ ನನಗೆ ಗೊತ್ತಾಯ್ತು. ಇಲ್ಲ, ಯಾಕಂತಂದ್ರೆ ನೀವು ಇಲ್ಲ, ಮನಮೋಹನ್ ಸಿಂಗ್ ಹೆಸರು ಹೇಳೋದನ್ನ ನೀವು ಸೋನಿಯಾಜಿ ಮೇಂಟೈನ್ ಮಾಡಿದ್ರು ಅಂತಂದ್ರಲ್ಲ. ಸಮ್ಮಿಶ್ರ ಸರ್ಕಾರವನ್ನ ನಡೆಸಿದ್ದೆ ಸಮ್ಮಿಶ್ರ UPA ಚೇರ್ಪರ್ಸನ್ ಶ್ರೀಮತಿ ಸೋನಿಯಾಜಿ ಆಗಿದ್ರು. ಹಾಗಾಗಿ ನಿಜವಾಗ್ಲೂ ಸವಾಲಿನ ಕೆಲಸ ರಂಗನ. ಕರೆಕ್ಟ್. ಇದ್ರ ಬಗ್ಗೆ ಮಾತಾಡ್ತೀನಿ. ಅಜಿತ್ ಪವಾರ್ ಓಡಾಡ್ತಾ ಇದ್ದಾರೆ. ಅಜಿತ್ ಪವಾರ್ ಈಗಾಗಲೇ ಮೆಲ್ಲಕ್ಕೆ ಸಣ್ಣ ಅಸಮಾಧಾನವನ್ನ ಅವರು ಹೊರಹಾಕಿದ್ದಾರೆ. ನಮ್ಮನ್ನು ಮಂತ್ರಿ ಮಾಡಬೇಕು, ಮಂತ್ರಿ ಮಾಡಲಿಲ್ಲ ಅಂದ್ರೆ ನಮ್ಮ ದಾರಿ ನಮಗೆ ಅನ್ನುವಂಥ ಧಾಟಿನಲ್ಲಿ ಅವರು ಮಾತಾಡಿರುವಂಥ ಸಂಗತಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಅವರು ಬಂದಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ. ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದಾರೆ. ಜೊತೆಗೆ ಮಂತ್ರಿ ಆಗುವಂಥವರು ಒಬ್ಬರಿಗೊಬ್ಬರು ಅಪ್ಪಿಕೊಂಡು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿರುವಂಥ ರೀತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರಾಷ್ಟ್ರಪತಿ ಭವನದಿಂದ ನೇರ ದೃಶ್ಯಾವಳಿಗಳು. ಇದೆಲ್ಲದರ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ತಜ್ಞರಿದ್ದಾರೆ. ಗೋ ಮಸೂದನ್ ಜೊತೆ ಮಾತಾಡಿದ್ದೀನಿ ನಾನು. ತೇಜಸ್ವಿನಿ ಗೌಡ ಇದ್ದಾರೆ. ಮರಂಕಲ್ ಹಿರಿಯ ಪತ್ರಕರ್ತರು ಏನು ಹೇಳ್ತಾರೆ ಕೇಳೋಣ. 3ನೇ ಬಾರಿ ಮೋದಿ ಪದಗ್ರಹಣಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ 6:31 ಸಮಯ. ಇನ್ನು 3/4 ಗಂಟೆ ಮಾತ್ರ ಬಾಕಿ ಇರುವಂಥದ್ದು. 7:15 ಪದಗ್ರಹಣ ಕಾರ್ಯಕ್ರಮ ಶುರುವಾಗುತ್ತೆ. ಮೊದಲು ಪ್ರಧಾನಿ ಮೋದಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಆಮೇಲೆ ಒಬ್ಬೊಬ್ಬರನ್ನಾಗಿ ಏನಾದರೂ ಕರೆದ್ರೆ ಸಮಯ ಬಹಳ ಹಿಡಿಬೋದು. ಕಳೆದ ಬಾರಿ ಕೂಡ ಅವರು ಒಬ್ಬೊಬ್ಬರನ್ನಾಗಿ ಕರೆದಿದ್ರು. ಸೊ 68 ಜನ ಸಂಸದರು ಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವಂಥದ್ದು. ನಾವು ಹಲವಾರು ಸಂಗತಿಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಗೋ ಮಸೂದನ್ ಅವ್ರ ಜೊತೆಗೆ, ಡಾಕ್ಟರ್ ತೇಜಸ್ವಿನಿ ಅವ್ರ ಜೊತೆಗೆ, ಮರಂಕಲ್ ಹಿರಿಯ ಪತ್ರಕರ್ತರಿದ್ದಾರೆ, ರಾಜಕೀಯ ವಿಶ್ಲೇಷಕರಿದ್ದಾರೆ. ಮರಂಕಲ್ ಅವರೇ, ಗಮನಿಸ್ತಾ ಇದ್ದೀವಿ, ಈ 2 ಬಾರಿ ಏನು ಅಧಿಕಾರ ಮಾಡಿದ್ರಲ್ಲ ಅಂಥ ಸ್ಥಿತಿ ಖಂಡಿತವಾಗಲೂ ಈಗ ಇಲ್ಲ. ಅಂದರೆ ಚಾಲೆಂಜ್ಗಳಿರ್ತವೆ ಅಂತ ನಿಮಗೆ ಬೇಕಾದಂಥ ರೀತಿಯಲ್ಲಿ ನೀವೇ ಸದೃಢರಾದಂಥ ಸಂದರ್ಭದಲ್ಲಿ, ನಿಮಗೆ ಅಷ್ಟು ಬೇಕಾದಂಥ ಶಕ್ತಿ ಸಾಮರ್ಥ್ಯಗಳಿದ್ದಂಥ ಸಂದರ್ಭದಲ್ಲಿ ನಮ್ಮ ಆಟ ಬೇರೆ. ಆದರೆ ಪ್ರತಿಯೊಂದನ್ನು ಕೂಡ ಬೇರೆಯವ್ರಿಗೆ ಕೇಳಿ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಬಹುಶಃ ಏನು ಅಂದರೆ ಆ ವೇಗ ಸ್ವಲ್ಪ ತಗ್ಗಲೇಬೇಕು, ಒಂದಷ್ಟು ರಾಜಿ ಅನ್ನುವಂಥದ್ದು ಆಗಲೇಬೇಕು. ಏನಂತೀರಿ ಸರ್? ಸರ್, ರಂಗನಾಥರೇ, ವೇಗ ತಗ್ಬೋದು, ಆದರೆ ಇದು ದೊಡ್ಡ ಚಾಲೆಂಜ್ ಏನಲ್ಲ ಪ್ರಧಾನಮಂತ್ರಿ ಮೋದಿಯವರಿಗೆ. ಆಮೇಲೆ ಇನ್ನೊಂದು, ಅಲ್ಲಿದ್ದ ಪಕ್ಷಗಳು ಯಾವುದೇ ಇರಲಿ, JDU ಇರಲಿ, TDP ಇರಲಿ, ಅವರಿಗೆ ಬೇರೆ ಅಲ್ಟರ್ನೇಟಿವ್ ಯಾವುದೂ ಇಲ್ಲ. ಈಗ ಹೊರಗಡೆ ಹೋಗ್ತೀವಂದರೆ ಅಲ್ಲಿ ಅವ್ರಿಗೆ ಅಲ್ಟರ್ನೇಟಿವ್ ಇರಬೇಕು. ಅದಿಲ್ಲ ಅಂದರೆ ಇಲ್ಲಿ ಎಲ್ಲಿಗೂ ಹೊರಗಡೆ ಹೋಗೋಕ್ಕಾಗಲ್ಲ ಒಂದು. ಆಮೇಲೆ ಇವ್ರ ಮುಂದೆ ಈಗಿನ ಸರ್ಕಾರದ ಮುಂದಿರೋಂಥ ಮೇಜರ್ ಚಾಲೆಂಜ್ ಅಂದರೆ ಮೋದಿಯವರ ಯೂನಿಫಾರ್ಮ್ ಸಿವಿಲ್ ಕೋಡ್. ಅದೊಂದೇ ಮೇಜರ್ ಚಾಲೆಂಜು. ಆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಈವನ್ ನಿತೀಶ್ ಕುಮಾರ್, ಆಮೇಲೆ TDP ಚೇರ್ಮನ್ ಇವರು ಚಂದ್ರಬಾಬು ನಾಯ್ಡು ಇಬ್ಬರು ಹೇಳಿದ್ದಾರೆ, ನಮ್ಮದು ಅಭ್ಯಂತರ ಇಲ್ಲ, ಚರ್ಚೆ ಮಾಡಿ ತೀರ್ಮಾನ ಮಾಡ್ಬೋದು ಅಂತೇಳಿ. ಹೌದು, ಅಲ್ಲಲ್ಲ ಅವ್ರು ಹೇಳಿದ್ದಾರೆ. ಮರಂಕಲ್ಜಿ ಅವ್ರು ಹೇಳಿದ್ದಾರೆ ನಮ್ದೇನು ಅಭ್ಯಂತರ ಇಲ್ಲ ಅಂತ. ಆದರೆ ನಿಮಗೆ ಗೊತ್ತಿದೆ, ಈ ಮಿತ್ರ ಪಕ್ಷಗಳಿದ್ದೇನಪ್ಪ ಅಂದರೆ ನಮ್ದು ಏನೂ ಅಬ್ಜೆಕ್ಷನ್ ಇಲ್ಲ, ಬಟ್ ಏನು ಅಂದರೆ ಸ್ಟಾರ್ ಇಟ್ಬಿಟ್ರಲ್ಲಿ ಕಂಡೀಷನ್ಸ್ ಅಪ್ಲೈ ಅಂತ ಇರುತ್ತೆ. ಸಮಸ್ಯೆ ಅದು. ಇಲ್ಲ, ಸ್ವಲ್ಪ ಬಾರ್ಗೇನ್ ಮಾಡ್ತಾರೆ. ಬಾರ್ಗೇನ್ ಮಾಡೋ ಪವರ್ ಅವ್ರಿಗಿರ್ತದೆ. ಬಟ್ ಮೇಜರ್ ಇಶ್ಯೂ ಬಂದಾಗೆ ಅಂತ ಅಡ್ಡಿ ಮಾಡಲ್ಲ. ಆಮೇಲೆ ಅವರು ಬೇಸಿಕಲಿ ಅವ್ರ ಕಾನ್ಸ್ಟಿಟ್ಯೂಷನ್ ಹೆಂಗಿದೆ TDP ಅವ್ರದ್ದು ಅಂದರೆ, TDP ಯಾವಾಗಲೂ ಕಾಂಗ್ರೆಸ್ ವಿರುದ್ಧನೇ ಬಂದವರು. ನಿತೀಶ್ ಕುಮಾರ್ ಕೂಡ ಮೇಜರ್ ಪೋರ್ಷನ್ ಆಫ್ ಹಿಸ್ ಲೈಫ್ ಹಿ ಹ್ಯಾಸ್ ವರ್ಕ್ಡ್ ಅಗೇನ್ಸ್ಟ್ ಕಾಂಗ್ರೆಸ್ ಓನ್ಲಿ. ನಾನ್ ಕಾಂಗ್ರೆಸ್ ಅವರು ಜಾರ್ಜ್ ಫರ್ನಾಂಡಿಸ್ ಗರಡಿ ಒಳಗೆ ಬಂದವರು. ಜಾರ್ಜ್ ಫರ್ನಾಂಡಿಸ್ ಲೈಫ್ ಲಾಂಗ್ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡೇ ಬಂದರು. ಅದು ರಕ್ತಗತವಾಗಿದೆ. ನಿತೀಶ್ ಕುಮಾರ್ ಹತ್ರ ಆಗಲಿ, ಚಂದ್ರಬಾಬು ನಾಯ್ಡು ಹತ್ರ ಆಗಲಿ ರಕ್ತಗತವಾಗಿದೆ ಕಾಂಗ್ರೆಸ್ಸಿಗೆ ವಿರೋಧ ಮಾಡೋದು. ಸೊ ಯಾವುದೇ ಕಾರಣಕ್ಕೂ ಅವರು ಎಷ್ಟೇ ಹೇಳಿ, ನಾವು ಪ್ರೈಮ ಫೇಸಿ ನಾವು ಅನ್ಕೊಂತೀವಿ ಅಲ್ಲೇ ಅಡೆತಡೆಗಳು ಬರ್ಬೋದು, ಇದು ಅವ್ರ ಸಪೋರ್ಟ್ ವಾಪಸ್ ತಗೋಬಹುದು ಅಂತೇಳಿ. ಒಂದು ನಿಮಿಷ ಆಗಿರಿ. ರಾಷ್ಟ್ರಪತಿ ಭವನದಿಂದ ನಾವು ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಯೋಗಿ ಕೂಡ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಅಮಿತ್ ಶಾ ಬಂದು ತಮ್ಮ ಸ್ನೇಹಿತರ ಯೋಗಕ್ಷೇಮಗಳನ್ನು ವಿಚಾರಿಸ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಕೈ ಕುಲುಕ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಯೋಗಿ ಬಂದಿರುವಂಥದ್ದು. ಬಹುಶಃ ಏನು ಅಂದರೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಆಗಿರುವಂಥ ಹಿನ್ನಡೆ ಇದೆಯಲ್ಲ, ಇದು ಸಾಮಾನ್ಯ ಹಿನ್ನಡೆ ಅಲ್ಲ. ಹಲವಾರು ಸಂಗತಿಗಳು ಚರ್ಚೆಯಲ್ಲಿವೆ. ಅಂದರೆ ಹೊರಗಡೆ ಒಂಥರ ಚರ್ಚೆಗಳು ಇವೆ, ಒಳಗಡೆ ಒಂಥರ ಚರ್ಚೆಗಳಿವೆ. ಎಲ್ಲೋ ಒಂದು ಕಡೆಗೆ ಅಂದರೆ ಇದು BJPಯಲ್ಲಿರುವಂಥ ಅಸಮಾಧಾನಕ್ಕೆ ಕನ್ನಡಿ ಹಿಡಿದು ಬಿಡ್ತು ಅನ್ನುವಂಥ ಮಾತುಗಳನ್ನ ಕೆಲವರು ಹೇಳ್ತಾರೆ. ಆದರೆ ಇನ್ನು ಕೆಲವರು ಬೇರೆ ರೀತಿಯಲ್ಲಿ ಅರ್ಥೈಸ್ತಾ ಇದ್ದಾರೆ. ಒಂದು ಪಟ್ಟಿ ಏನಾದರೂ ಯೋಗಿ ಕೊಟ್ಟಂಥ ಒಂದು ಪಟ್ಟಿನ ಏನಾದರೂ ಪರಿಗಣಿಸಿದ್ದಿದ್ರೆ ಇವತ್ತಂಥ ಸ್ಥಿತಿ ಇರಲಿಲ್ಲ ಅಂತ. ಆದರೆ ನಿಮಗೆ ಗೊತ್ತಿದೆ,
14ರಲ್ಲಿ ಇದರ ನೇತೃತ್ವವನ್ನು ಅಂದರೆ ಇಡೀ ಜವಾಬ್ದಾರಿಯನ್ನು ಹೊತ್ತಂಥವರು, ಉತ್ತರ ಪ್ರದೇಶದಿಂದ ಹೊತ್ತಂಥವರು ಅಮಿತ್ ಶಾ. ಆ ಸಂದರ್ಭದಲ್ಲಿ 71 ಸೀಟ್ಗಳನ್ನು ಪಡೆದಿದ್ದರು. ಹೀಗಾಗಿ ಅಲ್ಲಿ ಅವ್ರಿಗೆ ಗ್ರಿಪ್ ಅನ್ನುವಂಥದ್ದು ಇದ್ದೇ ಇತ್ತು. ಹೀಗಾಗಿ ಏನು ಅಂತಂದರೆ ಒಂದು ಆತ್ಮವಿಶ್ವಾಸದ ಮೇಲೆ ಹೋದರು ಅನ್ನುವಂಥ ಮಾತು. ಗಡ್ಕರಿ ಅವರು ಬರ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಗಡ್ಕರಿ ಒಂದರ್ಥದಲ್ಲಿ ಅದ್ಭುತವಾದಂಥ ಮನುಷ್ಯ. ಜೊತೆಗೇನು ಅಂದರೆ ಅವರ ಕೆಲಸ ಕಾರ್ಯಗಳು, ಅವರ ಚಿಂತನಾ ಲಹರಿ, ಅವರು ಯೋಚಿಸುವಂಥ ಬಗೆ ಇದೆಯಲ್ಲ, ಅದು ಬಹಳ ಡಿಫ್ರೆಂಟ್. ಹೀಗಾಗಿ ಒಬ್ಬ ವಿಭಿನ್ನ ನಾಯಕನಾಗಿ ನಿಲ್ಲುವಂಥ ಗಡ್ಕರಿ ಇವತ್ತು ಈ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ಸಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಡಿರುವಂಥ ಕ್ರಾಂತಿ ಇದೆಯಲ್ಲ, ಇದು ಸಾಮಾನ್ಯ ಸಂಗತಿ ಖಂಡಿತವಾಗಲೂ ಅಲ್ಲ. ಗೋಮತ್ಸೋದನ್, ನಾವು ಮಾತಾಡ್ತಾ ಇದ್ವಿ ಏನು ಅಂದರೆ ಈಗ ಎಲ್ಲ ನಮಗೇ ಶಕ್ತಿ ಇದ್ದ ಸಂದರ್ಭದಲ್ಲಿ ಮಾಡುವಂಥದ್ದು ಬೇರೆ, ಆದರೆ ಬೇರೆಯವ್ರನ್ನ ಕೇಳಿ ಮಾಡಿ ಒಂದಿಷ್ಟು ಬಾರ್ಗೇನಿಂಗ್ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾಕಂದರೆ ಹಿಂದೆಲ್ಲ ಈ ಬಾರ್ಗೇನಿಂಗ್ ಆಟಗಳನ್ನು ನಾವು ನೋಡ್ಬಿಟ್ಟಿದ್ದೀವಿ. ಈಗ ನೋಡಿ, ಚಂದ್ರಬಾಬು ನಾಯ್ಡು ಈಗ ಸ್ವಲ್ಪ ಮೆತ್ತಗಾಗಿರಂಗೆ ಕಾಣ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಆಗಿರುವಂಥ ಅವಮಾನಗಳು ಒಂದೆರಡಲ್ಲ, ಪ್ರಶ್ನೆ ಬೇರೆ. ಆದರೆ ಚಂದ್ರಬಾಬು ನಾಯ್ಡು ಇಸ್ ಅ ವೆರಿ ಗುಡ್ ಬಾರ್ಗೇನರ್. ಅವ್ರಿಗೆ ಗೊತ್ತು ಯಾವ ಸಂದರ್ಭದಲ್ಲಿ ಯಾವುದನ್ನು ಹೆಂಗೆ ಪಡಿಬೇಕು ಅಂತೇಳಿ ಅಂತ. ಎಲ್ಲರನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು ಕಷ್ಟ ಅಂತ ಅನ್ಸಲ್ವಾ ಸರ್? ಇಲ್ಲಿ ಎರಡಿದೆ ಶಬ್ದ, ಒಂದು ಗೈನ್, ಇನ್ನೊಂದು ಬಾರ್ಗೈನ್ ಅಂತ ಹೇಳಿ. ಯಾರಾದರೂ ಗೈನ್ ಮಾಡ್ಕೋತಾರೆ, ಇದರಿಂದ ಅವರ ರಾಜ್ಯಕ್ಕೆ ಅನುಕೂಲ ಮಾಡ್ಕೋತಾರೆ, ಅವರ ಜನರಿಗೆ ಅನುಕೂಲ ಮಾಡ್ಕೋತಾರೆ, ಅವರ ಪ್ರದೇಶದ ಅಭಿವೃದ್ಧಿಯನ್ನು ಮಾಡ್ಕೋತಾರೆ ಅಂತಂದರೆ ಅದನ್ನು ತಪ್ಪು ತಿಳ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಬಾರ್ಗೈನ್ ಮಾಡೋವಂಥದ್ದು ಇದೆಯಲ್ಲ, ಅದು ಎಲ್ರಿಗೂ ಸಮಾಧಾನ ಆಗುತ್ತೆ ಅಂತ ಇಲ್ಲ ಅದು. ಆದರೆ ಇವತ್ತಿನ ಸ್ಥಿತಿಯಲ್ಲಿ ಅವರಿಬ್ಬರು ಮಾತಾಡಿದ್ದನ್ನು ನಾವು ಕೇಳಿದ್ದೀವಿ. ನಾವು ಅದು ಚಂದ್ರಬಾಬು ನಾಯ್ಡು ಇರ್ಬೋದು ಅಥವಾ ನಮ್ಮ ನಿತೀಶ್ ಕುಮಾರ್ ಇರ್ಬೋದು. ಅವರಿಬ್ಬರಿಗೂ ಸಹ ಅವರವ್ರ ರಾಜ್ಯಕ್ಕೆ ಅವ್ರಿಗೆ ದೇ ವಾಂಟ್ ಟು ಹ್ಯಾವ್ ಸಮ್ ಗೈನ್ಸ್. ಓಕೆ, ಅವರು ಇದಂತೂ ಒಂದು ಹೊಸ ರಾಜ್ಯ, ಅದು ಆಂಧ್ರ ಪ್ರದೇಶ ಹೊಸ ರಾಜ್ಯ. ಅವರು ರಾಜಧಾನಿಯನ್ನು ಕಟ್ಟಬೇಕಾಗಿದೆ ಅವ್ರಿಗೆ. ಬಿಹಾರ ಅತ್ಯಂತ ಹಿಂದುಳಿದಂಥ ರಾಜ್ಯ. ಇಲ್ಲಿಯ ತನಕ ಅನೇಕ ಜನ ಬಂದಂಥವರು ಅವರು ಆ ರಾಜ್ಯದ ಬೆಳವಣಿಗೆ ಕಡೆ ಗಮನ ಕೊಟ್ಟಿಲ್ಲ. ಅದರ ಕಡೆಗೆ ಅಲ್ಲಿದ್ದಂಥ ಆ ಗೂಂಡಾಗಿರಿ ಇರ್ಬೋದು, ಜಾತಿವಾದ ಇರಬಹುದು, ಸ್ವಾರ್ಥ ಇರ್ಬೋದು, ಮತ್ತು ಕೌಟುಂಬಿಕವಾದ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರ ಇರಬಹುದು. ಓಕೆ, ಇದರಿಂದಾಗಿ ಆ ರಾಜ್ಯ ಸ್ವರಗಿದೆ. ಯಾವಾಗಲೂ ಅಷ್ಟೇ ಈ ಮಾತನ್ನು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು. ಇದನ್ನು ಬೀಮಾರು ರಾಜ್ಯಗಳು ಅಂತ ಹೇಳಿ ಕರೀತಾ ಇದ್ರು ಅವರು. ಹಾಗಾಗಿ ಈ ರಾಜ್ಯಗಳು ಏನಿದ್ದಾವೆ, ಈ ರಾಜ್ಯಗಳು ಇವು ಮುಂದುವರಿಬೇಕು ಅಂತ ಅನ್ನೋದು ಬರೀ ಅವರ ಆಸೆ ಅಷ್ಟೇ ಅಲ್ಲ. ಇದು ಓಕೆ, ಇದು ನರೇಂದ್ರ ಮೋದಿ ಅವ್ರದ್ದು ಆಸೆ ಇದೆ, ಅಷ್ಟೊಂದೇ ಅಲ್ಲ, ಇಡೀ ದೇಶದ ಆಸೆ ಇದೆ ನಮಗೆ. ಓಕೆ, ನಮಗೆ ನಮ್ಮ ರಾಜ್ಯ ಮುಂದುವರಿಬೇಕು. ಕರ್ನಾಟಕ, ವೆಸ್ಟ್ ಬೆಂಗಾಲ್ನಲ್ಲಿ, ಬಿಹಾರದಲ್ಲಿ ಜನ ಸಾಯ್ಬೇಕು, ಅವ್ರಿಗೆ ತಿನ್ನಕ್ಕೆ ಗತಿ ಇಲ್ದೇ ಇದ್ರು, ನಾವು ನಿತ್ಯ ಶಾವಿಗೆ ತಿನ್ನಬೇಕು. ಈ ಥರದ ಆಸೆ ನಮಗೂ ಯಾರಿಗೂ ಇಲ್ಲ. ಈ ದೇಶ ಒಂದಿದು. ಓಕೆ ಓಕೆ ಎಸ್, ನೀವು ಹಾಗೆ ಸಂಪರ್ಕದಲ್ಲಿರಿ, ನೀವು ಸಂಪರ್ಕದಲ್ಲಿರಿ. ಇನ್ನೂ ಹಲವಾರು ಸಂಗತಿಗಳನ್ನ ಮಾತಾಡಬೇಕು. ನೋಡಿ, ಮೋದಿಯವರ ಈ ಕಾರ್ಯಕ್ಷಮತೆ ಇದೆಯಲ್ಲ, ಅದು ಅಕ್ಕಪಕ್ಕದ ರಾಷ್ಟ್ರಗಳ ನಾಯಕರನ್ನು ಹೇಗೆ ಇಟ್ಕೋಬೇಕು ಅಂತ, ದೂರದ ರಾಷ್ಟ್ರಗಳ ನಾಯಕರನ್ನು ಕೂಡ ಹೇಗೆ ಒಲಿಸ್ಕೋಬೇಕು ಅಂತ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಭಿನ್ನವಾಗಿ ನಿಲ್ಲಬೇಕು ಅಂತೇಳಿ ಅಂತ. ಯಾಕಂದರೆ ಎಲ್ಲೆಲ್ಲಿ ನಮಗೆ ಅಪಾಯಗಳಿದೆಯಲ್ಲ, ಆಯಕಟ್ಟಿನ ಸ್ಥಳಗಳಲ್ಲಿ ಭಾರತ ಇಟ್ಟಂಥ ಹೆಜ್ಜೆ ಇದೆಯಲ್ಲ. ಚಿನ್ನಸ್ವಾಮಿ ಜಿ ಆರ್ ಅವ್ರನ್ನ ನೋಡ್ತಾ ಇದ್ದೀವಿ. ಬಹಳ ಮೋದಿಯವರಿಗೆ ಬಹಳ ಆತ್ಮೀಯರು. ಚಿನ್ನಸ್ವಾಮಿ ಜಿ ಅವರು ಕೂಡ ಈಗಾಗಲೇ ಪ್ರಮಾಣವಚನ ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಅಕ್ಕಪಕ್ಕದ ರಾಷ್ಟ್ರದವ್ರನ್ನ ನೋಡ್ಕೊಳ್ಳುವಂಥ ರೀತಿ, ಸೊ ಅವರ ಮನ್ನಣೆಯನ್ನು ಗಳಿಸುವಂಥ ರೀತಿ ಇದೆಯಲ್ಲ, ಇದು ಬಹಳ ಚೆನ್ನಾಗಿ ಇವರಿಗೆ ಗೊತ್ತಿದೆ ಮೋದಿಯವರಿಗೆ. ನಾವು ನೋಡ್ತಾ ಇದ್ದೀವಿ ಮತ್ತೊಮ್ಮೆ ದೃಶ್ಯಾವಳಿಗಳನ್ನು, ರಾಷ್ಟ್ರಪತಿ ಭವನದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಚಿನ್ನಸ್ವಾಮಿ ಜಿ ಆರ್ ಈಗಾಗಲೇ ಬರ್ತಾ ಇದ್ದಾರೆ. ಅತ್ಯಂತ ದೊಡ್ಡ ರಾಮಾನುಜಂ ವಿಗ್ರಹವನ್ನು ಕಡಿದು ನಿಲ್ಲಿಸಿರುವಂಥ ಖ್ಯಾತಿ ಇದೆಯಲ್ಲ, ಅದು ಸ್ವಾಮೀಜಿಗಳಿಗೆ ಸಲ್ಲಬೇಕು. ಯಾಕಂದರೆ ಅದೊಂದು ದಾಖಲೆ. ಅದು ಈ ಮುಖಾಂತರ ಏನು ಅಂದರೆ ಭಾರತದ ಈ ಸಭ್ಯತೆ, ಸಂಸ್ಕೃತಿ, ಪರಂಪರೆಗೆ ಒಂದು ದೊಡ್ಡ ಕೊಡುಗೆ ಸ್ವಾಮೀಜಿದು. ನಾವು ನೋಡ್ತಾ ಇದ್ದೀವಿ ಯಾವ್ಯಾವ ಗಣ್ಯರ ಸಾಲಿನಲ್ಲಿದ್ದಾರೆ ಅಂತ. ಶಿವರಾಜ್ ಸಿಂಗ್ ಚೌಹಾಣ್, ಎಸ್, ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ನಾವು ನೋಡ್ತಾ ಇದ್ದೀವಿ. ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ ಅವರು ಕೂತ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ಬೇರೆ ಬೇರೆ ರಾಷ್ಟ್ರದವ್ರ ಜೊತೆಗೆ ನಮ್ಮ ಸಂಬಂಧ
ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇವತ್ತು ಪದಗ್ರಹಣಕ್ಕೆ ಬಂದಿರುವಂಥ ವಿದೇಶಿ ಗಣ್ಯರಿದಾರಲ್ಲ ಅವರು, ಲಂಕಾ ಅಧ್ಯಕ್ಷರು ಬಂದಿದ್ದಾರೆ, ಮಾಲ್ಡೀವ್ ಅಧ್ಯಕ್ಷರು, ಏನೇ ನಮ್ಮ ಅವರ ನಡುವೆ ವೈಮನಸ್ಸಿರ್ಬೋದು ಪ್ರಶ್ನೆ ಬೇರೆ. ಮುಯಿಜು ಬಂದಿರೋದು, ಸೆಷಲ್ಸ್ ಉಪಾಧ್ಯಕ್ಷರು ಅಹಮದ್ ಆಸಿಫ್ ಬಂದಿರೋದು, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ. ಬಾಂಗ್ಲಾದೇಶ ನಮ್ಮ ಜೊತೆಗೆ ತುಂಬ ಚೆನ್ನಾಗಿದೆ. ಬಾಂಗ್ಲಾದೇಶ ಭಾರತವನ್ನು ನೆನೆಸ್ಕೋಬೇಕು ಪ್ರತಿದಿನ, ಪ್ರಶ್ನೆ ಬೇರೆ ಬಿಡಿ. ಯಾಕಂದರೆ ಉದಯಕ್ಕೆ ಕಾರಣವಾಗಿದ್ದೇ ಭಾರತ. ಮಾರಿಷಸ್ನ ಪ್ರಧಾನಮಂತ್ರಿ ಪ್ರವೀಂದ್ ಕುಮಾರ್ ಜುಗನಾಥ್ ಬಂದಿದ್ದಾರೆ. ನೇಪಾಳದ ಪ್ರಧಾನಿ ಪುಷ್ಪಕುಮಾರ್ ದಹಾಲ್. ಲೆಫ್ಟ್ ಪಾರ್ಟಿ, ಲೆಫ್ಟ್ ಮೆಂಟ್ಯಾಲಿಟಿ ಏನೇ ಇದ್ದರೂ ಕೂಡ ಒಂದು ಲೆಕ್ಕದಲ್ಲಿ ನೇಪಾಳ ಅಷ್ಟು ಸುಲಭವಾಗಿ ನಮ್ಮಿಂದ ದೂರವಾಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಭೂತಾನ್ ಪ್ರಧಾನಿ ತೇಯಿಂಗ್ ಟೋಬ್ಗೆ ಬಂದಿರುವಂಥದ್ದು. ನಾನು ಮಾತಾಡ್ತೀನಿ ಡಾಕ್ಟರ್ ತೇಜಸ್ವಿನಿ ಗೌಡ ಅವರ ಜೊತೆಗೆ, ಯಾಕಂದರೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅವರು PhD ಮಾಡಿರುವಂಥವ್ರು. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರ್ಯಾರನ್ನ ಹೆಂಗೆ ನಿಭಾಯಿಸಬೇಕು ಏನು. ಅಕ್ಕಪಕ್ಕದವರು ನಾವು ಹೆಂಗೇ ಇರ್ಬೋದು, ಅಕ್ಕಪಕ್ಕದವರು ಇದಾರಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ನೈಬರ್ಸ್, ಅದು ನಮ್ಮ ಮನೆಯ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಅನ್ವಯ ಆಗುತ್ತೆ ಮೇಡಮ್. ಜೊತೆಗೆ ಏನು ಅಂತಂದರೆ ಅಕ್ಕಪಕ್ಕದ ದೇಶದವ್ರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮೋದಿ ಪದಗ್ರಹಣಕ್ಕೆ ವಿದೇಶಿ ಗಣ್ಯರು ಬಂದಿರುವಂಥದ್ದು. 3ನೇ ಬಾರಿ ಪ್ರಧಾನಿಯಾಗಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ 6:43, ಇನ್ನು ಅರ್ಧ ಗಂಟೆ ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಬರ್ತಾ ಇದ್ದಾರೆ, ಕೇಂದ್ರದ ರಕ್ಷಣಾ ಸಚಿವರು. ಈ ಬಾರಿ ಕೂಡ ರಕ್ಷಣಾ ಖಾತೆ ಸಿಕ್ಕರೆ ಆಶ್ಚರ್ಯ ಏನೂ ಇಲ್ಲ. ಯಾಕಂದರೆ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಒಳ್ಳೆಯ JDS ನಾವು ನೋಡ್ತಾ ಇದ್ದೀವಿ. ಕಂಗನಾ ರಾಣಾವತ್ ಬರ್ತಿರುವಂಥದ್ದು, ಮಂಡಿ ಕ್ಷೇತ್ರದಿಂದ ಗೆದ್ದಿರುವಂಥ ಕಂಗನಾ ರಾಣಾವತ್. ಮೊನ್ನೆ ಆದಂಥ ಡೆವಲಪ್ಮೆಂಟ್ಗಳಿಂದಾಗಿ ಕಂಗನಾ ರಾಣಾವತ್ ಬಹಳ ಸುದ್ದಿಲಿದ್ದಾರೆ. ಕಂಗನಾ ರಾಣಾವತ್ ಬರ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಎಸ್, ಹಿರಿಯ ನಾಯಕರುಗಳು ಬರ್ತಾ ಇದ್ದಾರೆ. ಮೇಡಮ್, ನಾವು ಮಾತಾಡ್ತಾ ಇದ್ವಿ ಅಕ್ಕಪಕ್ಕದ ವಿದೇಶಿ ಗಣ್ಯರನ್ನು ಕರೆದಿರುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ತಾವೇನಂತೀರಿ ಮೇಡಮ್? ರಂಗನಾಥ್, 2-3 ವಿಚಾರ. ಗೋ ಮಧುಸೂದನ್ ಅವರ ಚರ್ಚೆಯನ್ನು ಮುಂದುವರಿಸಿ ಹೇಳೋದಾದರೆ, ಒಂದು ಸಣ್ಣ ರಿಯಾಕ್ಷನ್ ಅಂದರೆ, ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಗಳಾದಂಥ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಆಗಿದ್ದರು. ನರೇಂದ್ರ ಮೋದಿಯವರು ಅದನ್ನು ಬೀಮಾರ್ ಸ್ಟೇಟ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಸೊ ಆ ಯಾವ ರಾಜ್ಯಗಳು ಅವರ ನೇತೃತ್ವದಲ್ಲಿ ಮುಂದುವರೆದಿಲ್ಲ ಅಂತ ಮತ್ತೆ ಅಕ್ಯೂಸ್ ಮಾಡ್ದಂಗೆ ಆಯಿತು. ನಂಬರ್ 1. ನಂಬರ್ 2, ನಿಮಗೆ ಅತ್ಯುತ್ತಮ ಸ್ಥಾನಗಳನ್ನು ಕೊಟ್ಟಿದ್ದಾಗಲೂ ಕೂಡ ಆ ರಾಜ್ಯವನ್ನು ಮುಂದೆ ತರೋದಕ್ಕೆ ನೀವು ಅಭಿವೃದ್ಧಿ ಪಥದಲ್ಲಿ ಸಹಕಾರ ಮಾಡಲಿಲ್ಲ ಅನ್ನುವಂಥ ಸತ್ಯ 2ನೇ ಪಾಯಿಂಟ್. 3ನೇ ಪಾಯಿಂಟ್, ಕಾಂಗ್ರೆಸ್ನ ಜೊತೆಗೆ ಇವತ್ತು ಉದ್ಧವ್ ಠಾಕ್ರೆ ಅವರು ಯಾರ ಜೊತೆಗೆ ಇದ್ದಾರೆ? ಹಾಗೇನೆ ಅಂದರೆ ಕಾಂಗ್ರೆಸ್ ವಿರೋಧಿಗಳಾಗಿದ್ರು ಅನ್ನೋ ಮಾತನ್ನು ಏನು ಹೇಳಿದ್ರು, ಅದು ಬದಲಾವಣೆಗಳಾಗಿ ತುಂಬ ವರ್ಷ ಆಗಿದೆ ಅಂತ. ಹಿಂದಿನ ರಾಜಕಾರಣಕ್ಕೂ ಇವತ್ತಿನ ಲಾಲು ಪ್ರಸಾದ್ ಕಾಂಗ್ರೆಸ್ಸನ್ನೇ ಫೈಟ್ ಮಾಡಿದವರು ಅಂತ ಏನು ಹೇಳ್ತಾ ಇದ್ದಾರೆ. ಬದಲಾದ ಪರಿಸ್ಥಿತಿಯಲ್ಲಿ ಇವತ್ತೆಲ್ಲರೂ ಬದಲಾಗಿದ್ದಾರೆ. ಆಮೇಲೆ ಇವತ್ತು BJP ತುಂಬ ಭರವಸೆಗಳನ್ನು ಕೊಟ್ಟಿತ್ತು. ಕಟ್ಟ ಹಿಂದುತ್ವವಾದಿ, ಇವತ್ತೆಲ್ಲೂ ಕೇಸರಿನೇ ಕಾಣ್ತಾ ಇಲ್ಲ. ಕೇಸರಿ ಅಂದರೆ ಈ ಸಾರಿ ಸಂಪೂರ್ಣ ಭಾರತ, ಹಿಂದೂಸ್ತಾನ್ ಅನ್ನೋ ಶಬ್ದ ಅವ್ರ ಬಾಯಲ್ಲಿ ಬರಲ್ಲ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರತಿಯೊಂದು ಹಿಂದೂಸ್ತಾನ್ ಶಬ್ದ ಬಳಸ್ತಾರೆ. ಭಾರತ ಮಾತೆಯನ್ನು ಹಿಂದೂಸ್ತಾನ್ ಅನ್ನೋ ಶಬ್ದ ಅವರು ಬರ್ತಾ ಇಲ್ಲ. ಅಂದ್ರೆ ಎಷ್ಟು ಬೇಗ ಬದಲಾಗಿದ್ದಾರೆ ಅಂತ. ಅಂದ್ರೆ ಅವರು ಅವರ ಸಿದ್ಧಾಂತವನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಪಟ್ಟಕ್ಕೋಸ್ಕರ. ಅಭಿಷೇಕ ಆಗ್ತಾ ಇದೆ ನಿಜ, ಪಟ್ಟಾಭಿಷೇಕ ಆಗ್ತಾ ಇದೆ ನಿಜ, ಅಧಿಕಾರಕ್ಕೋಸ್ಕರ ಕೇಸರಿಯಿಂದ ದೂರ ಸರಿದವರು. ಆಲ್ ದೇರ್ ಸಿದ್ಧಾಂತ, ಆಲ್ ದೇರ್ ವಾಗ್ದಾನ, ಅದನ್ನ ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಕೇಸರಿಯಿಂದ ದೂರ ಸರಿದಂತವರು ನಿಮಗೆ ಯಾಕೆ ಕೇಸರಿ ಚಿಂತೆ? ಅಲ್ಲ, ನಾನು ಹೇಳ್ತಿರೋದು ಅವರು ಅಂದ್ರೆ ಸಿದ್ಧಾಂತ, ಅದು ಕೇಸರಿಮಯ ಮಾಡುವಂತ ಸಿದ್ಧಾಂತದಿಂದ ಬಿಳಿಯಾಗಿದ್ದಾರೆ ಅಂದ್ರೆ ಆತ್ಮ ಅಲ್ಲ. ಇಲ್ಲ, ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಉತ್ತರ ಕೊಟ್ಬಿಡ್ಲಿ. ಅಲ್ಲ, ಇನ್ನು ಇದೆ ಗೌಮಧುಸೂದನ್ ಅವರು, ಇನ್ನೂ ಇದೆ. ಈಗ ರಾಜ್ಯದಲ್ಲಿ ಅನೇಕ ಪ್ಲೀಸ್ ಕಂಟಿನ್ಯೂ. ಒಂದು ನಿಮಿಷ ಮೇಡಮ್. ಮಧುಸೂದನ್, ನಿಮ್ಮ ಉತ್ತರ. ನೀವು ಬರೀ ಕೈ ಎದ್ಕೊಂಡು ನಿಂತ್ಕೊಂಡ್ರಲ್ಲ, ದಯವಿಟ್ಟು ಮಾತಾಡ್ಬೇಕು, ನೀವು ಕಂಟಿನ್ಯೂ ಮಾಡಿ ಪ್ಲೀಸ್. ಇರಲಿ ಸಹೋದರಿ, ಹೊಸದಾಗಿ ಈಗ ಮತ್ತಿರ್ಗ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಅವರು ಅಲ್ಲಿ ತಮ್ಮ ನಿಷ್ಠೆಯನ್ನು ಅವರು ತೋರಿಸ್ಕೋಬೇಕಾಗಿದೆ. ತಮ್ಮ ಮಾತಾಡ್ತಾ ಇದ್ದಾರೆ. ಒಂದು ನಿಮಿಷ ಮೇಡಮ್, ಪ್ಲೀಸ್.